ಏನು ಕುಮಾರಿ ಭುವನ ಅವರು ನಮ್ಮನ್ನ ಅಗಲಿ ಹೋಗಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವರ ಕುಟುಂಬದವರಿಗೆ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಇದು ನಿಮ್ಮ ವಿಶ್ಲೇಷಣೆ ಮತ್ತು ನಿಮ್ಮ ತೀರ್ಮಾನಗಳು ಒಂದು ಕಡೆ ಆದರೆ, ಇವತ್ತು ಈ ಘಟನೆ ಯಾಕಾಯಿತು, ಒಂದು ವೇಳೆ ಒತ್ತಡದಿಂದ ಆಗಿದ್ರೆ ಅಥವಾ ಬೇರೆ ಬೇರೆ ಕಾರಣಗಳಾಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಿಸ್ತೇನೆ. ಎರಡನೇದು, ಯಾರು ಕೂಡ ಅನ್ಯತಾ ಭಾವಿಸ್ಕೊಳ್ಳಿ. ಶಾಂತಿಯಿಂದ ನಿಮ್ಮ ಪ್ರತಿಭಟನೆಯನ್ನು ಮಾಡಿದ್ದೀರಿ, ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇನೆ. ಯಾಕೆಂದರೆ ಇಂಥ ಪ್ರತಿಭಟನೆಗಳು ರಾಜಕೀಯ ಕಾರಣಕ್ಕೆ ಆಗಬಾರ್ದು. ನಾನು ದುರದೃಷ್ಟವಶಾತ್ ನನಗೆ ಆರೋಗ್ಯದ ಸ್ವಲ್ಪ ಸಮಸ್ಯೆ ಇದ್ದದ್ರಿಂದ ತಕ್ಷಣ ನಾನು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೆಲಸದ ಜವಾಬ್ದಾರಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾನು ರಿವ್ಯೂವನ್ನು ಅನೌನ್ಸ್ ಮಾಡಿದ್ದೆ. ಅಲ್ಲಿಗೆ ಹೋಗಿ ನನಗೇನು ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಅನಂತರ ವಿಷಯ ಗೊತ್ತಾಯಿತು. ತಕ್ಷಣ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟು ಏನೆಲ್ಲ ಕ್ರಮ ಮಾಡಬೇಕು ಅದನ್ನೆಲ್ಲ ನೀವು ಮಾಡಿ, ಮತ್ತು ಅವರು ಆಸ್ಪತ್ರೆಗೆ ತೆಗೆದುಕೊಂಡು ಹೋದ್ಮೇಲೆ ಡಾಕ್ಟರ್ಗಳಿಗೂ ತಿಳಿಸಿ, DHO ಮತ್ತು ಡಿಸ್ಟ್ರಿಕ್ಟ್ ಸರ್ಜನ್ಗೆ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿ, ಹೇಗಾದರೂ ಮಾಡಿ ಅವರನ್ನು ಉಳಿಸಿ ಅಂತ ಕೂಡ ಹೇಳಿದ್ದೆ. ದುರದೃಷ್ಟವಶಾತ್ ಅವರು ನಮ್ಮನ್ನ ಅಲ್ಲಿ ಹೋಗಿದ್ದಾರೆ. ಇವತ್ತು ಅದು ಒಂದು ಭಾಗ ಬಿಡೋದಿಲ್ಲ. ಇವತ್ತು ನಮಗೆ ಬಹುಶಃ ಇಲ್ಲಿವರೆಗೆ ಮಾಹಿತಿ ಬಂದಿದೆ ಏನೋ ಗೊತ್ತಿಲ್ಲ ನನಗೆ. 8 ವರ್ಷದಿಂದ ಗ್ರೇಡ್ 1 ತಹಶೀಲ್ದಾರ್, ಗ್ರೇಡ್ 2 ಇಂದ ಗ್ರೇಡ್ 1 ತಹಶೀಲ್ದಾರಿಗೆ ಪ್ರಮೋಷನ್ಸ್ ಕೊಟ್ಟಿದ್ದಿಲ್ಲ. 8 ವರ್ಷದಿಂದ ಪ್ರಯತ್ನ ನಡೀತಾ ಇತ್ತು. ನಾನು ಬಂದ ಒಂದೇ ವಾರದಲ್ಲಿ ಇವತ್ತು ಅದನ್ನ ಕ್ಲಿಯರ್ ಮಾಡಿದೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಹಂತದಲ್ಲಿ ಪ್ರಮೋಷನ್ಸ್ ಆದ್ರೆ ಕೆಳಗಿನವರೆಗೂ ಕೂಡ ಅದು ಬರುತ್ತೆ. ಗ್ರೇಡ್ 1 ಟು ಗ್ರೇಡ್ 2 ಟು ಗ್ರೇಡ್ 1 ಆದ್ರೆ RI ಇಂದ ಗ್ರೇಡ್ 2 ಬರುತ್ತೆ. RI ಆದ್ರೆ VAOಗಳಿಂದ RIಗಳಿಗೆ ಬರುತ್ತೆ. ಇದು ಚೈನ್ ರಿಯಾಕ್ಷನ್. ಈಗಾಗಲೇ ಅದನ್ನ ನಾನು ಪ್ರಾರಂಭ ಮಾಡಿದ್ದೇನೆ. ಬಹುಶಃ ಇನ್ನೊಂದು ವಾರದಲ್ಲಿ VAOಗಳಿಂದ ಗ್ರೇಡ್ RIಗಳಿಗೆ ಪ್ರಮೋಷನ್ಸ್ ಅನ್ನು ಕೂಡ ಈಗಾಗಲೇ ನಾವು ಆಗ್ತಾ ಇದೆ. ಅವರಿಗೆ ನಾನು ಪರ್ಮಿಷನ್ ಕೂಡ ಕೊಟ್ಟಿದ್ದೇನೆ. ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೇನೆ, ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೇನೆ. ಆದಷ್ಟು ಶೀಘ್ರವಾಗಿ ಇದನ್ನ ಮಾಡಬೇಕು. ತದನಂತರ ಒಂದು 15-20 ಜನ ಪತಿ ಪತ್ನಿಯರು ಅವರು 1.5 ವರ್ಷದಿಂದ ಕೇಳ್ತಾ ಇದ್ದಾರೆ. ಅದನ್ನು ಕೂಡ ನಾನು ಕಾರ್ಯಗತ ಮಾಡಿದ್ದೆ. ಅವ್ರಿಗೆ ಈಗಾಗಲೇ ಆದೇಶ ಬಂದಿರಬಹುದು ಅಥವಾ ಆದೇಶ ಆಗುತ್ತೆ. ಮತ್ತು ಇವೆಲ್ಲ ನಿಮ್ಮ ಸೇಂಡರ್ ರೂಲ್ಸ್ ಸರಿಯಾಗಿ ಆಗಲಿ, ಅದನ್ನು ಡ್ರಾಫ್ಟ್ ಮಾಡಿ ಮಾಡಿದ್ದೇವೆ. ಅದನ್ನು ಕೂಡ ಫೈನಲ್ ಆಗಿ ಇಶ್ಯೂ ಮಾಡಿ ಅಂತ ಹೇಳಿ ಮೊನ್ನೆ ನಾನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ನಾನು ನಿಮ್ಮ ಪರವಾಗಿರುವ, ಅಂದ್ರೆ ನೌಕರರ ಪರವಾಗಿ ಇರಬೇಕಾದಂತ ಜವಾಬ್ದಾರಿ ಸರ್ಕಾರಕ್ಕೆ. ಸರ್ಕಾರ ನೀವು ನಾವು ಎಲ್ಲ ಸರ್ಕಾರ ಅಲ್ವಾ, ನೀವೇ ಬೇರೆ ನಾನೇ ಬೇರೆ ಅಂತ ಹೇಳಿ ಆಗೋದಿಲ್ಲ. ಸರ್ಕಾರ ಅಂದ್ಮೇಲೆ ನೀವು ನಾವೆಲ್ಲ ಒಂದು ಭಾಗ. ಹಾಗಾಗಿ ನಾವು ಒಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ. ನೀವು ಬಹಳ ಕಠಿಣವಾದ ಕೆಲಸಗಳನ್ನ ಮಾಡಿದ್ದೀರಿ. ನಾನು ಹಿಂದೆ ಕೂಡ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ, ಎಲ್ಲ ನಮ್ಮ 3-4 ಕಾರ್ಯಕ್ರಮಗಳು ಏನು ನಮ್ಮ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ನೀವೆಲ್ಲ ಎಷ್ಟು ಶ್ರಮ ಬಿದ್ದು ಕೆಲಸ ಮಾಡಿದ್ರಿ, ಅದನ್ನ ನಾನು ಅನೇಕ ಸಂದರ್ಭದಲ್ಲಿ ಪ್ರಶಂಸೆ ಮಾಡಿದ್ದೆ. ಇವತ್ತು ಕೂಡ ಮಾಡಿದ್ದೇನೆ, ಅನೇಕ ಕೆಲಸಗಳನ್ನು ಮಾಡಿದ್ದೆ. ಈ ಮಧ್ಯೆ SIR ಅಂತ ಭೂತನ ತಂದು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದು ಒಂದು ಭೂತ ಇದ್ದಾರೆ. ಯಾಕೆಂದ್ರೆ ಅವರಿಗೆ 2 ತಿಂಗಳ ಸಮಯ ಕೊಡ್ಬೋದಾಗಿತ್ತು. ಎಲೆಕ್ಷನ್ ಕಮಿಷನ್ ಅವರು ಒಂದು 2 ತಿಂಗಳ ಸಮಯ ಕೊಟ್ಟಿದ್ರೆ ಆರಾಮಾಗಿ ಎಲ್ಲರೂ ಕೂಡ ನಿಧಾನಕ್ಕೆ ಮಾಡಿ, ಅಂದ್ರೆ ಕ್ವಾಲಿಟೇಟಿವ್ ವರ್ಕ್ ಎಲ್ಲ ಮಾಡಿ ಕೊಡ್ಬೋದಾಗಿತ್ತು. ಆದ್ರೆ ಅವ್ರಿಗೆ ಏನ್ ಕಾರಣ ಇತ್ತು ಗೊತ್ತಿಲ್ಲ. ಅವರು 1 ತಿಂಗಳ ಸಮಯ ಕೊಟ್ಬಿಟ್ಟು
ಇಡೀ ರಾಜ್ಯದಲ್ಲಿ ಇವತ್ತು ಒಂದು ದೊಡ್ಡ ಎಕ್ಸರ್ಸೈಸ್ ಅನ್ನ ಒಂದು ಭಯದ ವಾತಾವರಣದಲ್ಲಿ ಕೆಲಸ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಅದು ಒಂದು ರೀತಿಯ ಒತ್ತಡ ಆದ್ರೆ ಇದನ್ನ ನಾನು ಪರಿಶೀಲನೆ ಮಾಡ್ತೀನಿ. ಒಂದ್ ವೇಳೆ ಆ ಹೆಣ್ಣು ಮಗಳಿಗೆ ಒತ್ತಡ ಇತ್ತು, ಯಾವುದು ಎಲ್ಲಿಂದ ಒತ್ತಡ ಇತ್ತು, ಯಾವ ರೀತಿ ಒತ್ತಡ ಇತ್ತು ಅಂತಂದ್ರೆ ಅವ್ರ ಮೇಲೆ ಕ್ರಮ ಮಾಡೋಣ. ಅದಕ್ಕೇನು ನಾನು ಹಿಂಜರಿಯೋದಿಲ್ಲ. ಆದ್ರಿಂದ ಇವತ್ತು ನೀವು ಮಾಡಿರ್ತಕ್ಕಂಥದ್ದು ಪ್ರತಿಭಟನೆ ಮಾಡಿದ್ದೀರಿ, ಅದು ನಿಮ್ಮ ಹಕ್ಕು, ಮಾಡಿದ್ದೀರಿ. ಅದರ ಬಗ್ಗೆ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ನಾನು ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ ಅಷ್ಟೇ ಹೇಳ್ತೇನೆ. ಆಮೇಲೆ ಅವರ ಕುಟುಂಬದವರಿಗೆ ಈಗಾಗಲೇ ಇನ್ಶೂರೆನ್ಸ್ 1 ಕೋಟಿ ರೂಪಾಯಿ 15 ದಿವಸದೊಳಗಾಗಿ ಬರುತ್ತೆ. ಅದರ ಜೊತೆಯಲ್ಲಿ ಎಲೆಕ್ಷನ್ ಕಮಿಷನ್ ಇಂದ 30 ಲಕ್ಷ ರೂಪಾಯಿ ಕೊಡೋದಕ್ಕೆ ಅದನ್ನು ಕೂಡ ಈಗಾಗಲೇ ರೆಕಮೆಂಡ್ ಮಾಡಿದ್ದಾರೆ, ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರ ಕುಟುಂಬದವರಿಗೆ ನಾವು ಸಹಾಯ ಮಾಡ್ತೀವಿ. ನಾನು ವಿಚಾರ ಮಾಡಿದೆ, ಅವರಿಗೆ ಯಾರೋ ಅವ್ರ ಮನೆಯಲ್ಲಿ ನೌಕರಿಯನ್ನ ಕೊಡ್ತಕ್ಕಂಥದ್ದು ಐ ವಿಲ್ ರೆಕಮೆಂಡ್ ಟು ಒನ್ ಆಫ್ ದಿ ಮೆಂಬರ್ ಆಫ್ ದಿ ಫ್ಯಾಮಿಲಿ. ಯಾರು ನೋಡ್ಕೊಂಡು ಅವ್ರ ಕುಟುಂಬದವ್ರನ್ನ ಕೇಳಿಕೊಂಡು ಅವರು ಯಾರಿಗೆ ಇಷ್ಟ ಪಡ್ತಾರೋ ಅದನ್ನ ನಾನು ಖಂಡಿತವಾಗಿ ಮಾಡಿಸ್ತೇನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೆ ಎರಡನೇದು, ನೀವ್ಯಾರು ಅನ್ಯತಾ ಭಾವಿಸ್ಬೇಡಿ. ಯಾಕೆಂದ್ರೆ ನಾವು ನಮ್ಮ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಕಂದಾಯ ಸಚಿವರಾಗಿದ್ದಾಗ ಹೀಗಾಯ್ತು ಅಂತ ಹೇಳಿದಾಗ ನನಗೂ ಬೇಸರ ಆಯ್ತು. ನಾನು ಇನ್ನು ಬೆಳಗ್ಗೆನೆ ಬರೋನು, ಸ್ವಲ್ಪ ನನಗೆ ಆರಾಮ ಇರ್ಲಿಲ್ಲ ಅಂತ ಹೇಳಿ ನಾನು ಆಯ್ತು ಅವ್ರಿಗೆ ಹೇಳಿದೆ, ಜಿಲ್ಲಾಧಿಕಾರಿಗಳಿಗೆ ನೀವೆಲ್ಲರೂ ಮಾತನಾಡಿ ಅವರಿಗೆ ಒಂದು ಸಂಯಮದಿಂದ ಅದನ್ನ ತೀರ್ಮಾನ ಮಾಡಿ ಕಳಿಸ್ಕೊಡಿ ಅಂತ ಹೇಳಿದ್ದೆ. ಆದ್ರೆ ಬೇರೆ ಬೇರೆಯವರೆಲ್ಲ ಬಂದು ಏನೇನೋ ಮಾತಾಡಿ ಅದೆಲ್ಲ ಸ್ವಲ್ಪ ನನಗೂ ಬೇಸರ ಆಯ್ತು. ಅದ್ರೊಳಗೂ ಮಾತಾಡೋದು ನೀವೆಲ್ಲ ಹೋಗಿದ್ರಿ, ಸಂತೋಷ. ಆದ್ರೆ ರಾಜಕೀಯ ಮಾಡಕ್ ಹೋಗ್ಬೇಡಿ, ಇದು ನಮ್ ಜವಾಬ್ದಾರಿ ಇದೆ ಸರ್ಕಾರದ್ದು ಅಂತ ಮಾತನ್ನ ಅವ್ರಿಗೂ ಹೇಳಿದೆ. ಇವತ್ತು ನಾನು ಒಂದೇ ಮಾತು ಹೇಳ್ತೀನಿ, ಕೊನೆಯದಾಗಿ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ದಯಮಾಡಿ ನಾವು ತಮ್ಮ ಪ್ರತಿಭಟನೆಯನ್ನು ವಾಪಸ್ ತಗೊಳ್ಳಿ. ನಾವು ಸರ್ಕಾರದಲ್ಲಿ ನಿಮಗಾಗಿ ನಾವು ಇದ್ದೇವೆ. ನಿಮ್ಗೆ ಯಾವುದೇ ಸಮಸ್ಯೆ ಇದ್ರು ನನ್ನನ್ನು ಭೇಟಿ ಮಾಡಿ, ಮುಕ್ತವಾಗಿ ಭೇಟಿ ಮಾಡಿ, ಯಾವ ಸಂಕೋಚ ಇಲ್ಲ. ನಾನು ಇಲ್ಲಿ ಬಂದಾಗಾದ್ರೂ ಭೇಟಿ ಮಾಡಿ, ಇಲ್ಲ ತುಮಕೂರು ಬೆಂಗಳೂರಲ್ಲಾದ್ರೂ ನಾನು ಕಚೇರಿನಲ್ಲೋ ಎಲ್ಲಾದ್ರೂ ನೀವು ಭೇಟಿ ಮಾಡ್ತೀನಿ ಅಂತಂದ್ರೆ ಸಮಯ ಕೊಡ್ತೀವಿ, ಚರ್ಚೆ ಮಾಡೋಣ. ನಿಮ್ಮ ಸಮಸ್ಯೆ ಇಟ್ಕೊಂಡು ನಾವು ನಿಮ್ಮ ಹತ್ರ ಕೆಲಸ ತಗೊಳಕ್ಕಾಗಲ್ಲ. ನಿಮ್ ಸಮಸ್ಯೆಗಳನ್ನ ಬಗೆಹರಿಸಿ ನಾವು ನಿಮ್ಮ ಹತ್ರ ಕೆಲಸ ತಗೋಬೇಕಾಗುತ್ತೆ. ಎಷ್ಟೊಂದು ಜನ ಹೆಣ್ಮಕ್ಳಿದೆ, ನೋಡಿದ್ರೆ ಸಂತೋಷ ಆಗುತ್ತೆ. ಬಳಪೈಕಡೆ ನೋಡಿ, ಇಷ್ಟೊಂದು ಜನ ಸಹೋದರಿಯರಿದ್ದಾರೆ, ಅವರೆಲ್ಲರೂ ಕೂಡ ಇವತ್ತು ನಾನು ಕೇಳಿದೆ, ಅದು ನನಗೂ ಬಹಳ ಬೇಸರ ಆಯ್ತು. ಇವತ್ತಿನ ದಿವಸ ಅವರೆಲ್ಲರೂ ಕೂಡ ಒಂದು ಶಾಂತಿಯಿಂದ ನೆಮ್ಮದಿಯಿಂದ ಕೆಲಸ ಮಾಡುವಂತ ವಾತಾವರಣವನ್ನು ಸೃಷ್ಟಿ ಮಾಡೋಣ. ಇಲಾಖೆಯಲ್ಲಿ ನಿಮಗೆ ಯಾವುದೇ ತೊಂದರೆ ಆಗದ ಹಾಗೆ ನಾನು ಮಾಡ್ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಅಷ್ಟೇ ನಾನು ಹೇಳ್ತೇನೆ. ದಯಮಾಡಿ ನೀವು ಪ್ರತಿಭಟನೆಯನ್ನು ತಗೊಳ್ಳಿ. ನಾನು ನಿಮ್ ಜೊತೆಯಲ್ಲಿ ಇದ್ದೇನೆ. ನಿಮ್ ಸಮಸ್ಯೆ ಏನಿದ್ರು ನನ್ನ ಜೊತೆ ಚರ್ಚೆ ಮಾಡಿ ಬಗೆಹರಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ. ಧನ್ಯವಾದಗಳು.